ಜೈಲು ರಾಜಕೀಯ ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ನಾವು ಮಾತಾಡ್ತಾ ಇದ್ವಿ ಜೈಲಿನಲ್ಲಿ ಏನೆಲ್ಲ ನಡೆಯುತ್ತೆ ಅಂತ. ಒಬ್ಬ ದುಡ್ಡಿದ್ದ ವ್ಯಕ್ತಿ ಏನಾದರೂ ಜೈಲಿಗೆ ಹೋದ್ರೆ ಆತ ಯಾವ ಕ್ಷಣದಲ್ಲಾದರೂ ಜೈಲಿನಿಂದ ಆಚೆ ಬರಬಹುದು ಮತ್ತೆ ಒಳಗೆ ಹೋಗಬಹುದು. ಅಲ್ಲದೆ ತನಗೆ ಬೇಕಾದ್ದನ್ನ ಆತ ಅಲ್ಲಿದ್ದುಕೊಂಡೇ ಜೈಲಿಗೆ ತರಿಸಿಕೊಳ್ಳುವಂತಹ ಎಲ್ಲಾ ಸವಲತ್ತುಗಳು ಜೈಲಿನಲ್ಲಿ ಇರುತ್ತೆ. ಇದೇ ವಿಷಯದ ಬಗ್ಗೆ ಇವತ್ತಿನ ದುನಿಯಾ ಬೆಳಕು ಚೆಲ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಓಕೆ ಸುನೀಲ್ ಅವರೇ, ಇವಾಗ ಜೈಲಿನಲ್ಲಿ ಇಷ್ಟೆಲ್ಲ ನಡೆಯುತ್ತಲ್ಲ, ಹೇಗೆ ನಡೆಯುತ್ತೆ ಅಂದ್ರೆ ಇದನ್ನ ತಂದ್ಕೊಡೋರು ಯಾರು? ಮೇನ್ ಆಗಿ ತಂದ್ಕೊಡೋರು ಪೊಲೀಸರೇ ಮೇಡಮ್. ಪೊಲೀಸರೇ ತಂದ್ಕೊಡ್ತಾರೆ. ಎಷ್ಟು ಪೇ ಮಾಡ್ಬೇಕಾಗುತ್ತೆ? ಒಬ್ಬ ಇವಾಗ ವಿವಿಐಪಿನೋ ವಿಐಪಿ ಖೈದಿನೋ ತನಗೆ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಎಷ್ಟು ಪೇ ಮಾಡ್ಬೇಕಾಗತ್ತ ಅವನು? ವಿವಿಐಪಿ ಏನಿಲ್ಲ ಮೇಡಮ್, ಫ್ರೀ ಅವರೇ ತಗೊಂಡ್ಬಂದು ಅವರೇ ಮಾಡ್ಕೊಡ್ತಾರೆ ಬೇಕಾದ್ರೆ ಅಲ್ಲೇ ಕುತ್ಕೊಂಡು. ವಿಐಪಿಸ್ ಆದ್ರೆ ಸ್ವಲ್ಪ ಒಂದು ಸ್ಟ್ಯಾಂಡರ್ಡ್ ಆಗಿರೋರಾದ್ರೆ ಮೇಡಮ್ ಒಂದು ವಿಐಪಿಸ್ ಅಂದ್ರೆ ಯಾರು ಯಾವ ಲಿಸ್ಟಿಗೆ ಸೇರ್ತಾರೆ? ವಿಐಪಿಸ್ ಅಂದ್ರೆ ಸ್ವಲ್ಪ ಬಿ ಗ್ರೇಡ್ ಸೇರ್ತಾರೆ ಮೇಡಮ್. ಬಿ ಗ್ರೇಡ್ ಸೇರ್ತಾರೆ. ಅವ್ರಿಗೆಲ್ಲ ಮೇಡಮ್ ಯಥಾಸ್ಥಿತಿ ದಿನ ಬಿರಿಯಾನಿ ತರಿಸ್ಕೊಂತಾರೆ. ಅವ್ರು ಒಂದೆರಡು ತರ್ಸ್ಕೊಳಕ್ಕಾಗಲ್ಲ ಮೇಡಮ್, ಯಾಕಂದ್ರೆ ಜೊತೆಲಿ 100 ಜನ ಇರ್ತಾರೆ, 50 ಜನ ಇರ್ತಾರೆ, ಎಲ್ರಿಗೂ ತರಿಸ್ಕೊಡ್ಬೇಕು. ಮತ್ತೆ ಅವ್ರಿಗೆ ಡ್ರಿಂಕ್ಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಒಡೆ ಹೋಗ್ಬೇಕು ಅಂದ್ರೆ ಈಗೇನು ಮಾಡ್ತಾರೆ ಮೇಡಮ್, ಈ ನಂದಿನಿ ಹೋಟ್ಲಲ್ಲಿ ಪ್ಯಾಕಿಂಗ್ ನಡೆಯುತ್ತೆ. ಎಕ್ಸಾಂಪಲ್ ಸೀಲ್ ಮಾಡ್ತಾರೆ, ರಸಮ್ನ ಸೀಲ್ ಮಾಡ್ತಾರೆ, ರೈಸ್ನ ಸೀಲ್ ಮಾಡ್ತಾರೆ. ರಸಮಲ್ಲಿ ಡ್ರಿಂಕ್ಸ್ ಆಗಿ ಪಾಸ್ ಆಗುತ್ತೆ ಒಡೆ, ರಸಮಲ್ಲಿ ಡ್ರಿಂಕ್ಸ್ ಪಾಸ್ ಮಾಡ್ತಾರೆ. ಇನ್ನೊಂದು ಮತ್ತೊಂದು ಎಲ್ಲ ಅದ್ರೊಳಗೆ ಪಾಸ್ ಆಗುತ್ತೆ. ಅದನ್ನ ಚೆಕ್ ಮಾಡಕ್ ಹೋದಾಗ ಅಲ್ಲಿ 1,000 ರೂಪಾಯಿ 2,000 ರೂಪಾಯಿ ಅಲ್ಲಿ ಇಟ್ಟಿದ ತಕ್ಷಣ ಬಿಡಪ್ಪ ಚೆಕ್ ಮಾಡೋದು ಬೇಡ ತಗೊಂಡವ್ರೆ. ಬಟ್ ಇದು ಹಿರಿಯ ಅಧಿಕಾರಿಗಳು ಗೊತ್ತಾಗಲ್ಲ ಮೇಡಮ್. ಅವ್ರೆಲ್ಲ ಕಾಯ್ಕೊಂಡು ಅವರಿಂದ ನಿಂತ್ಕೊಳಕ್ಕಾಗಲ್ಲ. 1-2 ನೋಡ್ತಾರೆ ಅವರು. 10-15 ದಿನ ಇದು ನಡೀತಾ ಇದ್ರೆ ಅವ್ರ ಕೈ ಕಡೆ ಇರೋರು ಮಾಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ ಪಾಪ. ಹಂಗಾಗಿ ಇವ್ರು ಮಾಡೋದು ಅವ್ರ ಕೆಟ್ಟ ಹೆಸರಾಗುತ್ತೆ. ಹಂಗಾಗಿ ಅಲ್ಲಿ 1,000-2,000 ಈ ಥರ ತಗೊಂಡು ಜೈಲೊಳಗೆ ಎಲ್ಲ ಕಳಿಸ್ತಾ ಇರ್ತಾರೆ ಮೇಡಮ್. ವೆಪನ್ ಇನ್ನೊಂದು ಮತ್ತೊಂದು ವೆಪನ್ ತಗೊಂಡೋಗಿ ಕೊಡೋದೇ ಪೊಲೀಸರು. ಇನ್ಯಾರು ಕೊಡ್ತಾರೆ ಮೇಡಮ್ ವೆಪನ್? ಸಿಗುತ್ತೆ ವೆಪನ್ಸ್ ಆಚೆ ಕಡೆಯಿಂದ ಯಾರು ಹುಡುಗರಿಗೆ ಹೇಳಿರ್ತಾರೆ, ಅವ್ರು ತಗೊಂಡು ಕೊಡ್ತಾರೆ, ಹಣ ಒಳಗಡೆ ಕಳಿಸಿ ಅಂತ ಒಳಗಡೆ ಪಾಸ್ ಆಗುತ್ತೆ. ಆ ವೆಪನ್ಗೆ ಇಷ್ಟು ದುಡ್ಡು ಅಂತ ಪಾಸ್ ಆಗುತ್ತೆ. 1 ಲಕ್ಷನೋ 2 ಲಕ್ಷನೋ ದುಡ್ಡು ತಗೊಂಡು ಪಾಸ್ ಮಾಡಿಸ್ತಾರೆ ಮೇಡಮ್ ವೆಪನ್. ಇತ್ತೀಚೆಗೆ ನೀವೇ ನೋಡಿದ್ರಿ ಮೇಡಮ್, ಜೈಲಲ್ಲಿ ಎಷ್ಟು ಅಟೆಂಪ್ಟ್ ಆಯಿತು, ಇನ್ನೊಂದು ಮತ್ತೊಂದು ಹೊಡೆದಾಟ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ನಾನು ಈಗಾಗಲೇ ನಿಮಗೆ ಹೇಳಿದ್ದೆ ಒಂದು ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಹೊತ್ತು ನಿಮ್ಮ ಮುಂದೆ ತರ್ತೀವಿ. ಸಾಕಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ನಾವು ನಿಮಗೆ ಕೊಡೋ ಪ್ರಯತ್ನ ಮಾಡ್ತೀವಿ ಅಂತ. ಅಂತಹದ್ದೇ ಒಂದು ಎಕ್ಸ್ಕ್ಲೂಸಿವ್ ಕಾಲ್ ಅಂದರೆ ಜೈಲಿನಲ್ಲಿ ಇದ್ದುಕೊಂಡು ಯಾರಿಗೂ ಕಾಲ್ ಮಾಡೋಕ್ಕಾಗಲ್ಲ, ಅವರು ಸಂಪೂರ್ಣವಾಗಿ ಬಂಧಿತರಾಗಿರ್ತಾರೆ ಅಂತ ಸಾಕಷ್ಟು ಬೊಗಳೆಗಳನ್ನು ಸಾಕಷ್ಟು ಅಧಿಕಾರಿಗಳು ಹೇಳ್ತಾ ಇರ್ತಾರೆ. ಆದರೆ ಜೈಲಿನಲ್ಲಿ ಇದ್ದುಕೊಂಡೇ ಒಬ್ಬರು ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಅವರು ಏನು ಮಾತಾಡ್ತಾರೆ ನೋಡೋಣ. ಓಕೆ, ಹೇಗಿದ್ದೀರಾ? ಜೈಲಿನಲ್ಲಿ ಎಲ್ಲ ಹೇಗಿದೆ ನಿಮ್ಗೆ? ಆಮೇಲೆ ಇವಾಗ ವಿವಿಐಪಿಗಳೆಲ್ಲ ಜೈಲಿಗೆ ಎಂಟರ್ ಆಗ್ತಾ ಇದಾರೆ, ಅವ್ರ ವ್ಯವಸ್ಥೆ ಹೇಗಿದೆ? ವಿಐಪಿಗಳಿಗೆ ಸಿಕ್ಕಾಬಿಟ್ಟೆ ಒಂದು ವಿಐಪಿ ಟ್ರೀಟ್ಮೆಂಟ್ ಇದೆ. ಇಲ್ಲಿ ಸಾಮಾನ್ಯ ಕೈದಿಗಳು ಒಂದ್ ರೀತಿ ಟ್ರೀಟ್ಮೆಂಟ್ ಆದ್ರೆ ಅವ್ರಗಳಿಗೆ ಒಂದ್ ರೀತಿ ಟ್ರೀಟ್ಮೆಂಟ್ ಇದೆ. ಅಲ್ಲ, ವಿಐಪಿಗಳ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ? ಇಲ್ಲಿ ಮಾಮೂಲಿ ಅವ್ರಿಗೆ ಎಲ್ಲಾ ತರ ಹೊರಗಡೆ ಯಾವ ರೀತಿ ಇರ್ತಾರೆ, ಜೈಲೊಳಗಡೆನೂ ಅದೇ ರೀತಿ ಇರ್ತಾರೆ ಮೇಡಮ್. ಅಂದ್ರೆ ಹೊರಗಡೆ ಯಾವ ರೀತಿ ದಿನನಿತ್ಯ ಏನ್ ಕೆಲಸಗಳು ಮಾಡ್ಕೊಂತಾರೆ, ಒಳಗಡೆ ಇತ್ಕೊಂಡೇನೆ ಅವರು ಹೊರಗಡೆ ನಡೆಯುವಂತ ಕೆಲಸಗಳೆಲ್ಲ ಮಾಡೋಷ್ಟು ಪವರ್ ಅವ್ರಿಗೆ ಜೈಲಲ್ಲಿ ಕೊಟ್ಟಿದ್ದಾರೆ ಅನ್ಕೊಂಬಿಡಿ. ಅಂತಹ ಫೆಸಿಲಿಟೀಸ್ ಏನ್ ಸಿಗುತ್ತೆ ಅಂತೀರಾ ನೀವು? ಇಲ್ಲ ಮೇಡಮ್, ಅವರು ವಿಐಪಿಗಳಲ್ವಾ, ಅಂದ್ರೆ ಅವ್ರದ್ದು ಒಂದು ರಾಜಕೀಯ ಬೆಂಬಲನೋ ಮತ್ತೊಂದು ಯಾವ್ದೋ ಒಂದು ಇದರಿಂದ ಅವ್ರಿಗೆ ಒಂದು ಸಪೋರ್ಟ್ ಇರುತ್ತೆ. ಅಂದ್ರೆ ಅವ್ರಿಗೆ ಅಂತ ಸ್ಪೆಷಲ್ ಸೆಲ್ ಏನಾದ್ರು ಅರೇಂಜ್ ಆಗುತ್ತಾ ಅಲ್ಲಿ ಎಲ್ಲಾ ಫೆಸಿಲಿಟೀಸ್ ಇರುವಂತದ್ದು? ಖಂಡಿತ 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 ಎಲ್ಲ ಅವ್ರು ಬಂದ್ರೇನೆ, ಅವ್ರು ಬರ್ತಾ ಇದಾರೆ, ನಾಳೆ ಬರ್ತಾ ಇದಾರೆ ಅಂದ್ರೆ ಇವತ್ತೇ ರೂಮ್ ಎಲ್ಲ ಕ್ಲೀನ್ ಆಗುತ್ತೆ. ಅವ್ರಿಗೆ ಟಿವಿ ಮತ್ತೆ ಎಲ್ಲ ಪ್ರತಿ ಒಂದನ್ನು ರೆಡಿ ಮಾಡ್ಕೊಡ್ತಾರೆ ಮೇಡಮ್. ಈಗ ಅಂತಹ ಫೆಸಿಲಿಟಿ ಇರುವಂತಹ ವಿಐಪಿಗಳಿಗೂ ಇದಾರೆ ಅಲ್ಲಿ, ಎಲ್ಲಾ ರೀತಿಯ ಫೆಸಿಲಿಟಿ ಆಗಿದೆ. ಓಕೆ, ಈಗ ವಿಐಪಿಗಳನ್ನ ಬಿಟ್ಟು ಸಾಮಾನ್ಯ ಕೈದಿಗೂ ವಿಐಪಿಗೂ ಏನ್ ವ್ಯತ್ಯಾಸ ಇದೆ ಅಂತೀರಾ ನಿಮ್ ಪ್ರಕಾರ? ಯಾವ ರೀತಿ ನಡೆಸ್ಕೊಳ್ತಾರೆ? ಸಾಮಾನ್ಯ ಕೈದಿಗಳು ಅಂದ್ರೆ ಇಲ್ಲಿ ಸಾಮಾನ್ಯ ಕೈದಿಗಳನ್ನ ಸ್ವಲ್ಪ ಕೀಳುವಾಗಿ ನೋಡ್ತಾರೆ, ದುಡ್ಡಿರೋರ್ನ ಒಂದ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ನೋಡ್ತಾರೆ ಅಷ್ಟೇ ಮೇಡಮ್. ಓಕೆ, ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕೆ. ಸೊ ವೀಕ್ಷಕರೇ, ಈಗ ನೀವು ಕೇಳಿದಂತಹ ವಾಯ್ಸ್ ಏನಿದೆ ಅದು ಈಗ ಅಂದ್ರೆ ಆ ಮಾತಾಡಿದಂತಹ ವ್ಯಕ್ತಿ ಪ್ರಸ್ತುತ ಜೈಲ್ನಲ್ಲಿ ಇರುವಂತಹ ವ್ಯಕ್ತಿ. ನಾವು ಸಾಮಾನ್ಯವಾಗಿ ಈ ಪ್ರಶ್ನೆಯನ್ನ ಪೊಲೀಸ್ ಆಫೀಸರ್ಗಳಿಗೆ ಕೇಳ್ತಾ ಇರ್ತೀವಿ, ಅಂದ್ರೆ ಈ ರೀತಿ ಎಲ್ಲ ವ್ಯವಹಾರಗಳು ನಡೆಯುತ್ತಲ್ಲ ಅಂದ್ರೆ ಖಂಡಿತ ಇಲ್ಲ, ನಾವು ಆ ರೀತಿ ವ್ಯವಹಾರಗಳಿಗೆ ಮಣೆ ಹಾಕೋದಿಲ್ಲ ಅಂತ. ನಿಮಗೆ ಸುವರ್ಣ ನ್ಯೂಸ್ನಲ್ಲಿ ಇವಾಗ ನಾವೀಗಾಗಲೇ ಒಬ್ಬ ವ್ಯಕ್ತಿ ಜೊತೆ ಮಾತಾಡ್ತೀವಿ, ಇನ್ನೊಬ್ಬ ವ್ಯಕ್ತಿ ನಮ್ಮ ಜೊತೆ ಜೈಲಿನಿಂದಲೇ ಸಂಪರ್ಕದಲ್ಲಿದ್ದಾರೆ. ಓಕೆ, ಹೇಗಿದೆ ಈಗ ಅಲ್ಲಿ ವಿಐಪಿಗಳೆಲ್ಲ ಎಂಟ್ರಿ ಆಗಿದ್ದಾರೆ, ಯಾವ ರೀತಿ ವ್ಯತ್ಯಾಸ ಅನ್ನಿಸ್ತಾ ಇದೆ? ಈ ಹಿಂದಿನ ಜೈಲ್ಗೂ ಈಗಿನ ಜೈಲ್ಗೂ ಏನ್ ವ್ಯತ್ಯಾಸ ಅನ್ನಿಸ್ತಿದೆ ನಿಮ್ಗಲ್ಲಿ? ಓಕೆ, ಕರೆ ಕಟ್ಟಾಗಿದೆ. ವೀಕ್ಷಕರೇ, ಇಂತಹದ್ದೇ ಹಲವಾರು ವ್ಯವಹಾರಗಳು ಜೈಲಿನಲ್ಲಿ ಕದ್ದು ಮುಚ್ಚಿ ಅಲ್ಲ, ಡೈರೆಕ್ಟ್ ಆಗಿ ನಡೆಯುವಂತಹದ್ದು. ಯಾಕಂದ್ರೆ ಮೇಲಧಿಕಾರಿಗಳಂತೂ ಎಲ್ಲಾನು ಬಂದು ನೋಡ್ಕೊಳ್ಳಲ್ಲ, ಆದ್ರೆ ಇಲ್ಲಿರುವಂತಹ ಕೆಳ ಅಧಿಕಾರಿಗಳು ಪ್ರತಿಯೊಂದು ಹಂತದಲ್ಲೂ ದುಡ್ಡನ್ನ ಕೇಳ್ತಾರೆ. ಅದು ತನ್ನ ಮನೆಯವರಿಗೆ ಎಷ್ಟೋ 100 ಕಿಲೋಮೀಟರ್ ದೂರದಿಂದ ಬಂದಿರ್ತಾರೆ. ಒಂದು ತುತ್ತು ಅನ್ನ ಕೊಡೋದಕ್ಕೂ ಅಲ್ಲಿ 100 ರೂಪಾಯಿ 150 ರೂಪಾಯಿ ಕಟ್ಟಬೇಕು ಅಂದ್ರೆ ಎಷ್ಟರ ಮಟ್ಟಿಗೆ ಜೈಲಿನ ರಾಜಕೀಯ ಬೆಳೀತಾ ಇದೆ ಅಂತ ನೋಡಬಹುದು. ವಿವಿಐಪಿಗಳಿಗಾದ್ರೆ ಪ್ರತಿಯೊಂದು ಈಗಾಗಲೇ ಹೇಳಿದ ಹಾಗೆ ಒಂದು ದಿನದ ಹಿಂದೆಯೇ ಸಂಪೂರ್ಣ
ಸಂಪೂರ್ಣವಾಗಿ ರೆಡಿ ಆಗಿರುತ್ತೆ. ಇಂತಿಂತಹದ್ದೇ ಜಾಗ, ಇಂತಿಂತಹದ್ದೇ ಕ್ಲೀನ್ನೆಸ್, ಅವರಿಗೆ ಟಿವಿ, ಫ್ಯಾನ್ ಇಂದ ಹಿಡಿದು ಎಲ್ಲ ಸಿಗುತ್ತೆ. ಆದ್ರೆ ಸಾಮಾನ್ಯ ಖೈದಿಗಳ ಪಾಡನ್ನ ನೆನೆಸ್ಕೊಂಡ್ರೆ ನಿಜವಾಗಿಯೂ ಜೈಲು ಒಂದು ನರಕ ಅಂತಾನೆ ಹೇಳ್ಬಹುದು. ಜೈಲಿನಲ್ಲಿ ಎಲ್ಲರೂ ಪರಿವರ್ತನೆ ಆಗ್ಲಿ ಅಂತಾನೆ ನಾವು ಜೈಲುಗಳನ್ನ ಮಾಡಿರೋದು. ಅವ್ರು ಮಾಡಿರೋ ಪಾಪವನ್ನ ಅದಕ್ಕೆ ಪ್ರಾಯಶ್ಚಿತ್ತವಾಗಿ ಎಲ್ಲವನ್ನ ತಿಳ್ಕೊಂಡು ಜೀವನದಲ್ಲಿ ಚೆನ್ನಾಗಿ ಬಾಳ್ಲಿ ಅಂತ ಜೈಲಿಗೆ ಹೋಗ್ತಾರೆ. ಆದ್ರೆ ಇಲ್ಲಿ ಎರಡು ವರ್ಗ ಇದೆ. ಒಂದು ನರಕವನ್ನ ನೋಡುವಂತಹದ್ದು, ಇನ್ನೊಂದು ಸೇಮ್ ಸಮಾಜದಲ್ಲೇ ನಾವು ಹೇಗೆ ಇವಾಗ ಹೊರಗಡೆ ಓಡಾಡ್ಕೊಂಡಿದೀವಿ ಅದೇ ರೀತಿಯಾದಂತಹ ಒಂದು ಹೈ ಫೆಸಿಲಿಟೀಡ್ ಜಾಗ ಸಿಗುತ್ತೆ ಅವ್ರಿಗೆ. ಈಗ ಸಂಪರ್ಕ ಕಡಿತವಾಗಿತ್ತು, ಅವ್ರು ನಮ್ಮ ಜೊತೆ ಈಗ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಓಕೆ, ಈಗ ನಿಮಗೆ ಏನ್ ಅನ್ನಿಸ್ತಾ ಇದೆ? ಜೈಲಿನಲ್ಲಿ ಇದ್ದಿದ್ದಂತಹ ವಾತಾವರಣ, ಹಿಂದಿನ ವಾತಾವರಣಕ್ಕೂ ಈಗ ವಿಐಪಿಗಳು ಎಂಟರ್ ಆದ ಮೇಲೆ ಇರುವಂತಹ ವಾತಾವರಣಕ್ಕೂ ಏನ್ ವ್ಯತ್ಯಾಸ ಅನ್ನಿಸ್ತಾ ಇದೆ ನಿಮ್ಗೆ? ಮೇಡಮ್ ನಮಸ್ಕಾರ. ನಮಸ್ತೆ, ಹೇಳಿ. ಯಾಕಂದ್ರೆ ಇದು ಒಳ್ಳೆ ಕಾನ್ಸೆಪ್ಟ್ ಇದು ನೀವು ಮಾಡ್ತಾ ಇರೋದು. ಇಷ್ಟು ದಿನ ಮಾಡಿರ್ಲಿಲ್ಲ. ಯಾಕೆಂದ್ರೆ ಸಾಮಾನ್ಯ ಕೈದಿಗೂ ವಿಐಪಿ ಕೈದಿಗಳು ಏನ್ ವ್ಯತ್ಯಾಸ ಅನ್ನೋದಕ್ಕೆ ಒಳ್ಳೆ ಕಾನ್ಸೆಪ್ಟ್ ಇದು. ಅಲ್ಲಿ ನಾವು ಬಂದಿರ್ತಕ್ಕಂಥವ್ರು ಇವತ್ತು ಸಾಮಾನ್ಯ ಕೈದಿಗೆ ಅಲ್ಲಿ ಏನು ಇಲ್ಲ. ಅಲ್ಲಿ ಒಳಗಡೆ ಅವ್ನಿಗೆ ಊಟ ಆಗ್ಲಿ, ಮನೆಗಳ ವ್ಯವಸ್ಥೆ ಆಗ್ಲಿ, ವ್ಯವಸ್ಥೆ ಆಗ್ಲಿ ಅದು ನೋಡಕ್ಕಾಗಲ್ಲ ಕಣ್ಣಿಂದ. ಆ ತರ ವ್ಯವಸ್ಥೆ ಇದೆ. ಆದ್ರೆ ವಿಐಪಿಗಳಿಗೆ ಟಿವಿ ಇದೆ, ಮಂಚ ಇದೆ, ಎಲ್ಲಾ ತರ ಫೆಸಿಲಿಟಿ ಅದು ಕೊಡ್ತಾರೆ. ಈಗ ನಮಗೆ ಸಾಮಾನ್ಯ ಕೈದಿಗಳಿಗೆ ಹಾಕಿಲ್ಲ. ಈಗ ಅವ್ರನ್ನು ಅಪರಾಧಿನೇ, ಅಲ್ಲಿ ಅವರು ಆಗ್ತಾರೆ. ಸಾಮಾನ್ಯ ಕೈದಿನೂ ಅಪರಾಧಿ ಆಗ್ತಾನೆ. ಅಪರಾಧಿ ಹೌದು, ಅವ್ರಿಗೆ ಯಾಕೆ ಸಾಮಾನ್ಯ ಕೈದಿಗೆ ಹಾಕ್ತಾರೆ ಆ ಟ್ರೀಟ್ಮೆಂಟ್? ಅಲ್ಲ, ಯಾವ ರೀತಿ ಟ್ರೀಟ್ಮೆಂಟ್ ನಡೆಯುತ್ತೆ? ಇಲ್ಲ, ಈ ದುಡ್ಡಿನ ರಾಜಕೀಯ ಯಾವ ರೀತಿ ನಡೆಯುತ್ತೆ ಅಂತೀರಾ ನೀವು ಜೈಲಲ್ಲಿ? ದುಡ್ಡು ಬೇಕು. ದುಡ್ಡಿಲ್ಲ ಅಂತ, ದುಡ್ಡು ಅಧಿಕಾರ ಇಲ್ಲ ಅಲ್ಲಿ ಮಾಡಕ್ಕಾಗಲ್ಲ. ದುಡ್ಡು ಬೇಕು, ಅಧಿಕಾರ ಇರಬೇಕು. ಒಬ್ಬ ತಿಳಿದೇನೋ ಸಾಮಾನ್ಯ ಕೈದಿ ಒಂದು ಒಳಗಡೆ ಹೋಗಿರ್ತಾನೆ, ಅವನಿಗೆ ನಿಜವಾದ ಜೀವನ ಏನು ಅಂತ ಅವನಿಗೆ ಅರ್ಥ ಆಗ್ತದೆ. ಇರ್ತಕ್ಕಂಥ ಅಧಿಕಾರ ಇರ್ತಕ್ಕಂಥವ್ರಿಗೆ ಹೊರಗಡೆ ಏನ್ ಪ್ರಪಂಚದ ಆಚೆ ಕಡೆ ಏನ್ ಜೀವನ ಮಾಡ್ತಾರೆ, ಒಳಗಡೆ ಅದೇ ಮಾಡ್ತಾರೆ. ಅಲ್ಲಿ ವ್ಯತ್ಯಾಸ ಗೊತ್ತಾಗಲ್ಲ. ಅಲ್ಲ, ಈ ಜೈಲಿಂದ ಬೇಕಾದಾಗ ಆಚೆ ಹೋಗ್ಬಹುದು, ಬೇಕಾದಾಗ ಒಳಗ್ ಬರ್ಬಹುದು ಅನ್ನೋ ಒಂದು ಮಾಹಿತಿ ಇದೆ, ನಿಜಾನ ಇದು? ಹೌದೌದು. ಎಷ್ಟು ದುಡ್ಡು ಕೊಡ್ಬೇಕಾಗುತ್ತೆ? ಯಾರು ಬಿಟ್ಕೊಡಕ್ ಹೋಗಲ್ಲ ಅದನ್ನ. ಅದು ಜೈಲು ಒಳಗಡೆ ಏನ್ ಮಾಡ್ಬೇಕು ಅದನ್ನ ಅಧಿಕಾರಿಗಳು ಮಾಡ್ತಾರನ್ನ. ಅಲ್ಲ, ವೆಪನ್ಸ್, ಸಿಮ್ ಕಾರ್ಡ್ಗಳು, ಈ ಗುಂಡು, ಆಮೇಲೆ ಎಲ್ಲ ಸಪ್ಲೈ. ದುಡ್ಡಿದ್ರೆ ಮೇಡಮ್ ಎಲ್ಲ ಸಪ್ಲೈ ಆಗುತ್ತೆ ಅಲ್ಲಿ. ದುಡ್ಡು ಇಲ್ಲದೆ ಇರೋರು ಪಾಡೇನು? ದುಡ್ಡಿಲ್ದ್ರೆ ಅದೇ ಅವ್ರಿಗೆ ಅನುಭವ ಆಗುತ್ತೆ. ಜೈಲು ಅಂದ್ರೆ ಏನು, ಅವ್ರಿಗೆ ಅನುಭವ ಆಗುತ್ತೆ. ಆದ್ರೆ ಇವ್ರಿಗೆ ಅನುಭವ ಆಗಲ್ಲ. ಅದು ಇವ್ರು ಪದೇ ಇದೇ ಕೆಲಸ, ಲೂಟಿ ಹೊಡೆದು ಮಾಡೋ ಕೆಲಸಗಳು ಮಾಡ್ತಾರೆ. ಅವ್ರಿಗೂ ಈ ಅನುಭವ ಆದ್ರೆ ಅವ್ರು ನಾಳೆ ದಿನ ಏನು ಅವರು. ಓಕೆ, ಕೊನೆಯದಾಗಿ ಇನ್ನೊಂದು ಪ್ರಶ್ನೆ. ಇವಾಗ ನಮ್ಗೆ ಹೇಳ್ತಾ ಇದ್ರು 4500 ಜನಕ್ಕೆ ಒಬ್ಬ ವೈದ್ಯರು ಅಂತ. ಅಲ್ಲಿ ಯಾವುದೇ ರೀತಿ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ಎಲ್ಲದಕ್ಕೂ ಒಂದೇ ಮಾತ್ರೆ ಕೊಡ್ತಾರೆ ಅಂತ. ಆದ್ರೆ ವಿಐಪಿಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಅಂತೀರಾ? ಅಲ್ಲಿ ವಿಐಪಿಗಳಿಗೆ ಅವರೇ ಸೆಲೆಕ್ಟಿಂಗ್ ಮಾಡ್ತಾರೆ, ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ಸಾಮಾನ್ಯ ಕೈದಿಗಳು ಅವ್ರ ಹತ್ರ ಇರೋ ಜಾಗಕ್ಕೆ ಹೋಗ್ಬೇಕು, ಆ ಟೈಮಿಂಗ್ಸ್ ಅಲ್ಲೇ ಹೋಗ್ಬೇಕು. ಅವ್ರ ಟ್ಯಾಬ್ಲೆಟ್ ಏನ್ ಕೊಡ್ತಾರೆ ಅದೇನೆ, ಬೇರೆ ನಾವೇನು ಮಾತಾಡಂಗಿಲ್ಲ. ಅವ್ರಿಗೂ ಕಾಸು ಕೊಡ್ಬೇಕು, ಅದಕ್ಕೂ ಕಾಸು ಕೊಡ್ಬೇಕು. ಇಲ್ಲಾಂದ್ರೆ ಟ್ರೀಟ್ಮೆಂಟ್ ಇಲ್ಲ ಅಲ್ಲಿ. ಇಲ್ಲ, ಅವ್ರು ಬರೋರ್ಗು ವೆಯ್ಟ್ ಮಾಡ್ಬೇಕು. ಎಲ್ಲೋಗಿದ್ದಾರೆ ಅಂತ ಕೇಳಿದ್ರೆ ರೌಂಡ್ಸ್ ಹೋಗಿದ್ದಾರೆ ಹೇಳ್ತೇನೆ. ಓಕೆ, ಧನ್ಯವಾದ. ನಮ್ಮ ಜೊತೆ ಮಾತಾಡೋದಕ್ಕೆ ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ. ವೀಕ್ಷಕರೇ, ನಾನೀಗ ಮಾತಾಡಿದಂತಹ ವ್ಯಕ್ತಿಗಳು ಕಾರಾಗೃಹದಲ್ಲಿ ಇದ್ದು ನಮ್ಮ ಜೊತೆ ಮಾತಾಡಿದಂತಹವರು. ಸಾಮಾನ್ಯವಾಗಿ ಜೈಲು ಅಧಿಕಾರಿಗಳು ಇದನ್ನ ಅಲ್ಲಗಳಿತಾರೆ, ಆದ್ರೆ ಅಲ್ಲಿ ನಡೆಯುವಂತಹ ರಾಜಕೀಯವನ್ನ ಸುವರ್ಣ ನ್ಯೂಸ್ ನಲ್ಲಿ ನೇರವಾಗಿ ನಿಮ್ಗೆ ತೋರಿಸಿದ್ವಿ. ಅಲ್ಲಿನ ಖೈದಿಗಳು ಯಾರಿದ್ದಾರೆ ಅವರ ಜೊತೆನೇ ನೇರವಾಗಿ ಮಾತಾಡಿದ್ವಿ. ಅಲ್ಲಿ ನಡೆಯುವಂತಹ ಹೊಲಸು ರಾಜಕೀಯದ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ವಿ. ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀವಿ. ಅದಕ್ಕೆ ಮುಂಚೆ ಒಂದು ಬ್ರೇಕ್ ತಗೊಳ್ಳಿ.